ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಭವಿಷ್ಯದ ಕುರಿತಾಗಿ ಮಾತಾಡ್ತಾ ಇದ್ರು. ಭವಿಷ್ಯದಲ್ಲಿ ದ್ವಾಪರ ಯುಗದಲ್ಲಿ ನಡೆಯುವಂಥ ವಿಚಾರವನ್ನು ಕೇಳಿದಾಗ ರಾಮಚಂದ್ರನ್ ಹೇಳ್ತಾನೆ, ಗುರುಗಳೇ, ಅರ್ಜುನ ಮತ್ತು ಕೃಷ್ಣ ಯಾವಾಗ ಜನ್ಮ ತಾಳ್ತಾರೆ, ಅಲ್ಲಿ ಏನು ಘಟನೆಗಳು ನಡೀತವೆ ಅಂತ ಕೇಳಿದಾಗ ಗುರುಗಳು ಮಾತನ್ನು ಮುಂದುವರಿಸಿ ಹೇಳ್ತಾ ಇರ್ತಾರೆ. ಈಗ ಭೂಭಾರ ಜಾಸ್ತಿ ಆದಾಗ ಯಮನು ತಾನು ಸಂಹಾರ ಕ್ರಿಯೆಯಲ್ಲಿ ನಿರತನಾಗಿರ್ತಾನೆ. ಆಗ ಜೀವರುಗಳ ಹತ್ಯೆಯಿಂದಾಗಿ ತನಗೆ ಪಾಪ ಸುತ್ತಕೊಂಡಿದೆ ಅಂತೇಳಿ ಪಾಪ ನಿವಾರಣೆಗಾಗಿ ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾನೆ. ಆ ತಪಸ್ಸು ಕೆಲವೊಂದು ಸಲ 16 ವರ್ಷ, ಕೆಲವೊಂದು ಸಲ 8 ವರ್ಷ, ಈ ಥರ ತಪಸ್ಸು ಕಾರ್ಯ ನಡೀತಾ ಇರ್ತದೆ. ಯಾವಾಗ ಯಮನು ತಪಸ್ ಕಾರ್ಯದಲ್ಲಿ ತಪನಿರತನಾಗ್ತಾನೋ ಆಗ ಏನಾಗುತ್ತೆ ಅಂದರೆ ಈ ಪ್ರಾಣಿ ಸಮೂಹಗಳಲ್ಲಿ ಹತ್ಯೆ ಮಾಡುವ ಬುದ್ಧಿ ಹೊರಟೋಗುತ್ತೆ. ಅಂದರೆ ಒಬ್ರನ್ನೊಬ್ರು ಕೊಲ್ಲೋದಿಲ್ಲ. ಆಗೇನಾಗುತ್ತೆ, ಭೂಮಿಯಲ್ಲಿ ಈ ಜೀವರುಗಳ ಸಂಖ್ಯೆ ಜಾಸ್ತಿ ಆಗಿಬಿಡ್ತದೆ. ಜೀವರಾಶಿಗಳ ಸಂಖ್ಯೆ ಜಾಸ್ತಿ ಆದಾಗ ಭೂಭಾರವಾಗ್ಬಿಡ್ತದೆ, ಕಾಲು ಊರ್ಲಿಕ್ಕೂ ಜಾಗ ಇಲ್ಲ, ಆ ಥರ ಆಗ್ಬಿಡ್ತದೆ. ಆಗೇನಾಗುತ್ತೆ, ದೇವತೆಗಳು ಇದರ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅದು ಯುಗ ಯುಗಾಂತರದಲ್ಲಿಯೂ ಈ ರೀತಿಯಲ್ಲಿರ್ತದೆ. ಆ ಯುಗಗಳಲ್ಲಿ ನಡೀತಾ ಇರ್ತದೆ ಈ ಸಂಹಾರ ಕಾರ್ಯ ದೇವತೆಗಳಿಂದ. ಮತ್ತು ಈ ಸಂಹಾರ ಕಾರ್ಯದಲ್ಲಿ ಎಷ್ಟೋ ಜಗತ್ತುಗಳು, ಎಷ್ಟೋ ಪ್ರಾಣಿ ಸಮೂಹಗಳು ಈ ವ್ಯವಹಾರದಲ್ಲಿ ಧ್ವಂಸವಾಗಿ ಹೋಗಿರ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಈಗ ಯಮನಾಗಿರುವವನು ವೈವಸ್ವತನು. ನಾವು ಯಾವುದಾದ್ರು ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಸಂಕಲ್ಪ ಮಾಡ್ತೀವಿ, ವೈವಸ್ವತೆ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ, ಈ ರೀತಿ ಎಲ್ಲ ಹೇಳ್ತೀವಿ. ಆದರೆ ಅವು ಏನು ಅಂತ ಅಂದರೆ ಈ ಯಮನಿಗೆ ವೈವಸ್ವತನು ಅಂತ ಕರೀತಾರೆ. ಆ ವೈವಸ್ವತನು ಆತನೇ ಪಿತೃಪತಿಯು. ಕೆಲವು ಯುಗಗಳಾದ ಮೇಲೆ ಈತನು ಎಲೈ ಸಾಧುವೆ, ಜನಸಂಹಾರವನ್ನು ಬಿಟ್ಟು ತನ್ನ ಪಾಪವನ್ನು ಕಳೆದುಕೊಳ್ಳಲು 12 ವರ್ಷ ವ್ರತವನ್ನು ಆಚರಿಸಬೇಕಾಗುವುದು. ಈಗ ಈ ಸಂಹಾರ ಕಾರ್ಯವನ್ನು ಮಾಡಿದಂಥ ಯಮನು 12 ವರ್ಷಗಳ ಕಾಲ ತಪಸ್ಸನ್ನು ಆಚರಣೆ ಮಾಡಬೇಕಾಗಿ ಬರುತ್ತೆ. ಈಗ ನಾವು ಒಂದು ಇಲ್ಲೆಲ್ಲ ಸೂಕ್ಷ್ಮವನ್ನು ಕೊಡ್ತಾ ಇರ್ತಾರೆ. ಪಾಪ ಕಾರ್ಯವನ್ನು ಮಾಡಿದರೆ ಅದನ್ನು ಕಳೆದುಕೊಳ್ಳಲಿಕ್ಕೆ ಧ್ಯಾನ, ತಪಸ್ಸು ಇವುಗಳು ಪರಿಹಾರ ಅಂತ. ನಾವುಗಳು ಅದರ ಗೊಡವೆಗೆ ಹೋಗೋದೇ ಇಲ್ಲ. ಯಾಕಂದರೆ ನಮಗೆ ಅದರ ಗೊತ್ತಿದೆಯೋ ಅಥವಾ ಗೊತ್ತಿದ್ರೂ ಮಾಡಲಿಕ್ಕೆ ಒಂದು ಮೈಗಳ್ಳತನವೋ ಅಥವಾ ಆಲಸ್ಯವೋ ಏನೋ ಇರ್ತದೆ. ಆದರೆ ಇಲ್ಲಿ ಯಮನು ಏನು ಹೇಳ್ತಾರೆ, ಯಮನು ದಿಕ್ಪಾಲಕನು, ಅವನ ಕರ್ತವ್ಯವೂ ಕೂಡ ಅದಾಗೇ ಇರ್ತದೆ. ಆದರೆ ಅವರನ್ನು ಸಂಹಾರ ಮಾಡಿದ ಪಾಪದ ಫಲವಾಗಿ ತಪಸ್ಸನ್ನು ಮಾಡಿ ಪಾಪವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಹೋಗ್ತಾನೆ. ಇಲ್ಲಿ ವ್ಯಾವಹಾರಿಕ ಜಗತ್ತಿನಲ್ಲಿ ಸಾಕಾರ ಜಗತ್ತಿನ ವ್ಯವಹಾರಗಳನ್ನ ಕುರಿತಾಗಿ ಮಾತಾಡ್ತಾ ಇರೋದು. ಸಾಕಾರವನ್ನು ಬಿಟ್ಟು ನಿರಾಕಾರಕ್ಕೆ ಹೋದರೆ ಯಮನೂ ಇಲ್ಲ, ಜಗತ್ತೂ ಇಲ್ಲ, ಸಂಹಾರ ಕ್ರಿಯೆ ಇಲ್ಲ, ಏನೂ ಇಲ್ಲ. ಆದರೆ ಇಲ್ಲಿ ಸಾಕಾರ ಜಗತ್ತಿನ ವ್ಯವಹಾರ ನಡೀತಾ ಇದೆ. ಇವೆಲ್ಲದಕ್ಕೂ ಆಧಾರ ಸ್ತಂಭನಾಗಿ ಚೈತನ್ಯವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನು ಇಲ್ಲಿ ನಿಷ್ಕ್ರಿಯನಾಗಿದ್ದಾನೆ. ಆದರೆ ಪರಮಾತ್ಮನಲ್ಲಿಯೇ ಉದಿತವಾದ ಆ ಚಿತ್ಸಂಕಲ್ಪದಿಂದ ಉಂಟಾದ ಈ ಜಗತ್ತಿನಲ್ಲಿ ಇಲ್ಲಿ ತ್ರಿಮೂರ್ತಿಗಳು, ದಿಕ್ಪಾಲಕರುಗಳು, ದೇವತೆಗಳು, ಭೂಮಿಯಲ್ಲಿರ್ತಕ್ಕಂಥ ಜೀವರಾಶಿಗಳು, ಜಗತ್ತಿನಲ್ಲಿರ್ತಕ್ಕಂಥ ಜೀವರಾಶಿಗಳು, ಜಗದ್ ವ್ಯವಹಾರ ಎಲ್ಲ ನಡೀತಾ ಇದೆಯಲ್ಲ, ಈ ವ್ಯವಹಾರದಲ್ಲಿ ಕುರಿತು ಮಾತಾಡ್ತಾ ಇರೋದು ಇಷ್ಟು ವಿಚಾರವನ್ನು. ಈ ವ್ಯವಹಾರವನ್ನು ಮಾಡಬೇಕಾದ್ರೆ ಜೀವಗಳ ಸಂಹಾರವನ್ನು ಮಾಡಿರ್ತಾನೆ ಯಮನು. ಅಪಾಪ ಪರಿಹಾರವಾಗಿ 12 ವರ್ಷ ವ್ರತವನ್ನು ಬೇಕಾಗುವುದು, ಮಾಡಲೇಬೇಕು 12 ವರ್ಷ ಆತನು. ಆಗ ಭೂಮಿಯು ಪೊದೆಗಳು ಬೆಳೆದು ಕಾಡು ದುರ್ಗಮವಾಗುವಂತೆ ಮೃತ್ಯು ಭಯವಿಲ್ಲದ ಮನುಷ್ಯರು ಪ್ರಾಣಿಗಳು ತುಂಬಿ ಹೋಗಲು ಆ ಭಾರದಿಂದ ದೀನಳಾಗುವಳು. ಯಾವಾಗ 12 ವರ್ಷ ಯಮನು ಧ್ಯಾನವನ್ನು ತಪಸ್ಸನ್ನು ಆಚರಿಸ್ಲಿಕ್ಕೆ ಹೋಗ್ತಾನೆ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ, ಆಗ ಈ ಭೂಮಿ ಮೇಲೆ ಕಾಡಿನಲ್ಲಿ ಪೊದೆಗಳು ಬೆಳೆದು ಕಾಡೆಲ್ಲ ದಟ್ಟವಾಗಿ ದುರ್ಗಮವಾಗಿಬಿಡ್ತದೆ. ನಡ್ಕೊಂಡು ಹೋಗಲಿಕ್ಕೆ ಸುಗಮವಾಗಿ ಆಗೋದಿಲ್ಲ. ಈ ರೀತಿಯಲ್ಲಿ ಮೃತ್ಯು ಭಯವಿಲ್ಲದ ಮನುಷ್ಯರು ಪ್ರಾಣಿಗಳು ತುಂಬಿ ಹೋಗಲು ಭೂಮಿಯು ಭಾರದಿಂದ ದೀನಳಾಗುವಳು. ಭೂಮಿ ಮೇಲೆ ಅನೇಕ ಕೆಟ್ಟ ಕೃತ್ಯಗಳು ಜಾಸ್ತಿ ಆಗಿಬಿಡ್ತವೆ. ಯಾಕಂದರೆ ಯಾರಿಗೂ ಸಾವಿನ ಭಯ ಇಲ್ಲ, ಯಾರೂ ಸಾಯ್ತಾ ಇಲ್ಲ. ಹಾಗೇನಾಗುತ್ತೆ, ಅವರವರು ಬಲಶಾಲಿಗಳಾದಂಥವ್ರು ಆಡಿದ್ದೇ ಆಟ. ಪ್ರಾಣಿ ಸಮೂಹದಲ್ಲಿ ಮನುಷ್ಯರಾಗ್ಬೋದು, ಇತರ ಪ್ರಾಣಿಗಳಾಗ್ಬೋದು, ಯಾರನ್ಯಾರು
ಕೊಲ್ಲೋದಕ್ಕಾಗೋದಿಲ್ಲ. ಅದರಿಂದ ಎಲ್ಲರೂ ಇಲ್ಲಿ ಭೂಮಿ ಮೇಲೆ ಕೆಟ್ಟದ್ದನ್ನು ಮಾಡ್ಕೊಂಡು ತುಂಬಿ ಹೋಗಿರ್ತಾರೆ. ಕಳ್ಳನ ಕೈಗೆ ಸಿಕ್ಕ ಹೆಂಗಸು ದೀನಳಾಗಿ ಗಂಡನಿಗೆ ಮೊರೆ ಇಡುವಂತೆ ಆಗ ಭೂದೇವಿಯು ಭೂಭಾರದಿಂದ ತನ್ನ ದೇಹವೆಲ್ಲವೂ ಬಗ್ಗಿ ಹೋಗಿರುವುದೆಂದು ತನ್ನ ಪತಿಯಾದ ಶ್ರೀಹರಿಗೆ ಶರಣು ಹೋಗುವಳು. ಅಚಾನಕ್ಕಾಗಿ ಕಳ್ಳರ ಕೈಗೆ ಸಿಕ್ಕಾಕೊಂಡಂಥ ಒಬ್ಬ ಹೆಂಗಸು ತನ್ನ ಗಂಡನನ್ನು ಕುರಿತು ರಕ್ಷಣೆಗಾಗಿ ಮೊರೆ ಇಡುವಂತೆ ಇಲ್ಲಿಯೂ ಕೂಡ ಸಾವಿಲ್ಲದ ಜೀವರಾಶಿಗಳ ಒಂದು ತುಂಬಿ ಹೋಗಿರ್ತದಲ್ಲ, ಇವುಗಳ ಆರ್ಭಟದಿಂದ ಕುಗ್ಗಿ ಹೋದಂಥ ಭೂಮಿಯು ಶ್ರೀಹರಿಗೆ, ತನ್ನ ಪತಿಯಾದ ಶ್ರೀಹರಿಗೆ ಶರಣು ಹೋಗ್ತಾಳೆ. ಆಗ ಶ್ರೀಹರಿಯು ನರನಾರಾಯಣರೆಂಬ 2 ದೇಹಗಳನ್ನು ತೆಗೆದುಕೊಂಡು ಭೂಮಿಯಲ್ಲಿ ಅವತಾರ ಮಾಡುವನು. ಎಲ್ಲ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಆತನ ಹಿಂದೆಯೇ ಬರುವರು. ಈಗೇನು ಮಾಡ್ತಾನೆ ಪರಮಾತ್ಮನು? ಮೊದಲೇ ಹೇಳಿದ್ನಲ್ಲ, ಮಹಾಕಾಶ ಪಂಚಭೂತಗಳನ್ನು ಒಡಗೂಡಿ ಬರ್ತದೆ. ಮತ್ತು ಪರಮಾತ್ಮನು ಕೂಡ ಅವತಾರವನ್ನು ತಾಳಲಿಕ್ಕಾಗಿ ಆತ್ಮನೆಂಬ ಹೆಸರನ್ನು ಒಡಗೂಡಿ ಇಲ್ಲಿ ನರನಾರಾಯಣ ಎಂಬ ಹೆಸರಿನಿಂದ ದೇಹವನ್ನು ತಾಳಿ ಅವತಾರವನ್ನು ತಾಳಿ ಬರ್ತಾನೆ. ಆಗ ಎಲ್ಲ ದೇವತೆಗಳು ಕೂಡ ಒಂದೊಂದು ಅಂಶವನ್ನು ತೆಗೆದುಕೊಂಡು ಪರಮಾತ್ಮನನ್ನು ಹಿಂಬಾಲಿಸಿ ಜೊತೆಗೆ ಬರ್ತಾರೆ ಸ್ವಾಮಿ ಕಾರ್ಯದಲ್ಲಿ ಸಹಾಯಕರಾಗಿರಲಿಕ್ಕೆ. ಪರಮಾತ್ಮ ಒಬ್ಬನೇ ಬರೋದಿಲ್ಲ, ದೇವತೆಗಳ ಸಮೂಹವನ್ನು ಕೂಡ ಕರೆತರ್ತಾನೆ. ಮತ್ತು ದಿಕ್ಕು ದೇಶಗಳನ್ನೆಲ್ಲ ನೋಡೋರು ಯಾರು ಅಂತಂದರೆ ಇಲ್ಲೇನು ಹೇಳ್ತಿರೋದು, ಎಲ್ಲ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಆತನ ಹಿಂದೆ ಬರುವರು. ಅವರ ಅಂಶಗಳನ್ನ ತೆಗೆದುಕೊಂಡು ಬರ್ತಾರೆ, ಅವರೇ ಬಂದ್ಬಿಡೋದಿಲ್ಲ ಒಟ್ಟಿಗೆ. ಅವ್ರವ್ರ ಕಾರ್ಯ ನಿರ್ವಹಿಸ್ತಾ ಇರ್ತಾರೆ, ಅವರ ಅಂಶವನ್ನು ತೆಗೆದುಕೊಂಡು ಅವರು ಹಿಂಬಾಲಿಸಿ ಬರ್ತಾರೆ. ಈ 2 ಅವತಾರಗಳಲ್ಲಿ ಒಂದು ರೂಪದಿಂದ ವಸುದೇವನ ಮಗನಾದ ವಾಸುದೇವನಾಗಿ ಹುಟ್ಟುವನು. ಶ್ರೀಹರಿಯು 2ನೆಯ ರೂಪವು ಪಾಂಡವರಲ್ಲಿ ಅರ್ಜುನನಾಗುವನು. ಈಗ ಅರ್ಥ ಆಯ್ತಲ್ವಾ ಅರ್ಜುನನ ಕಥೆ ಎಲ್ಲಿಗೆ ಹೇಗೆ ಬಂತು ಅಂತ ರಾಮ ಕೇಳಿದ್ನಲ್ಲ. ಆಗ ಈ ರೀತಿಯಲ್ಲಿ ಭೂಭಾರ ನಿವಾರಣೆ ಮಾಡಲಿಕ್ಕಾಗಿ ಅರ್ಜುನನು ಒಂದು ಅವತಾರ, ಶ್ರೀಹರಿ ಕೃಷ್ಣನಾಗಿ ಒಂದು ಅವತಾರವನ್ನು ತಾಳಿ ಬರ್ತಾರೆ. ಯುಧಿಷ್ಠಿರನೆಂದು ವಿಶ್ವವಿಖ್ಯಾತನಾದ ಇನ್ನೊಬ್ಬನು ಧರ್ಮಪುತ್ರನಾಗಿ ಹುಟ್ಟುವನು. ಆತನು ಸಮುದ್ರದವರೆಗೂ ಇರುವ ಭೂಮಂಡಲಕ್ಕೆಲ್ಲ ನಾಥನಾಗಿ 16 ಮಹಾರಾಜರಲ್ಲಿ ಒಬ್ಬನಾಗುವನು. ಆ ಪಾಂಡವನು ಧರ್ಮಜ್ಞನು. ಇದರ ಜೊತೆಯಲ್ಲಿ ದೇವತೆಗಳ ಅಂಶವೇ ಆದ ಯಮನ ಅಂಶವಾದ ಪಾಂಡುರಾಜನು ಕೂಡ ಹುಟ್ಟುತ್ತಾನೆ. ಅವನು ಭೂಮಂಡಲವನ್ನೆಲ್ಲ ಆಳ್ತಾನೆ, ಇಡೀ ಭೂಮಂಡಲಕ್ಕೆ ರಾಜನಾಗಿರ್ತಾನೆ. ಈ ಪಾಂಡವರ ಕಾಲದಲ್ಲಿ ಧರ್ಮರಾಜನು ರಾಜ್ಯಭಾರವನ್ನು ವಹಿಸಿಕೊಂಡಾಗ ಇಡೀ ಭೂಮಂಡಲ ಅವನ ಆಳ್ವಿಕೆಗೆ ಒಳಪಟ್ಟಿರ್ತದೆ. ಅರ್ಜುನನು ದಂಡಯಾತ್ರೆಯನ್ನು ಹೋಗಿ ಎಲ್ಲವನ್ನು ಸೋಲಿಸಿ ಧರ್ಮರಾಯನ ಅಧೀನಕ್ಕೆ ತಂದುಕೊಟ್ಟಿರ್ತಾನೆ. ಆತನ ದೊಡ್ಡಪ್ಪನ ಹೊಟ್ಟೆಯಲ್ಲಿ ದುರ್ಯೋಧನನೆಂದು ಪ್ರಸಿದ್ಧನಾದ ಇನ್ನೊಬ್ಬನು ಹುಟ್ಟುವನು. ಧರ್ಮಪುತ್ರನಿಗೆ ಸಾಕ್ಷಾತ್ ತಮ್ಮನಾಗಿ ಹುಟ್ಟುವನು. ದುರ್ಯೋಧನನಿಗೂ ಅವನಿಗೂ ಯಾವಾಗಲೂ ಸರ್ಪ ನಕುಲಗಳಿಗಿರುವಂತೆ ದ್ವಂದ್ವ ಯುದ್ಧವು ನಡೆಯುತ್ತಲೇ ಇರುವುದು. ಇಲ್ಲಿ ಈ ಹಾವು ಮುಂಗೂಸಿ ಆಟದ ಥರ ಹಾವು ಮುಂಗೂಸಿ ಯಾವಾಗಲೂ ಜಗಳ ನಡೀತದಲ್ಲ, ಆ ರೀತಿಯಲ್ಲಿ ದುರ್ಯೋಧನನಿಗೂ ಧರ್ಮರಾಯನಿಗೂ ಯಾವಾಗಲೂ ಜಗಳ ಯಾವುದಕ್ಕಾಗಿ, ರಾಜ್ಯಕ್ಕಾಗಿ ನಡೀತಾ ಇರ್ತದೆ. ಇದು ತಮಗೆಲ್ಲ ಗೊತ್ತಿರುವಂಥ ಕಥೆ. ಒಬ್ಬರ ಭೂಮಿಯನ್ನು ಮತ್ತೊಬ್ಬರು ಆರಿಸಬೇಕೆಂದು ಯುದ್ಧಕ್ಕೆ ಇಳಿಯುವ ಅವರಿಗೆ ಭಯಂಕರವಾದ 18 ಅಕ್ಷೋಹಿಣಿಯ ಸೈನ್ಯವು ಒದಗುವುದು. ಇವರಿಬ್ಬರಿಗೂ ಸೇರಿ 18 ಅಕ್ಷೋಹಿಣಿ ಸೈನ್ಯ ಸಿಗ್ತದೆ. ಇಬ್ಬರು ನಾನು ಗೆದ್ಕೋಬೇಕು, ರಾಜ್ಯವನ್ನು ನಾನು ಗೆದ್ಕೋಬೇಕು ಅಂತ ಇಬ್ಬರು ಹೋರಾಟದಲ್ಲಿದ್ದಾಗ ಇವ್ರಿಗೆ ಈ ಸೈನ್ಯದ ಸಹಾಯ ಸಿಗ್ತದೆ. ಈಗ ಅವರು ಸೈನ್ಯವನ್ನು ಹಂಚ್ಕೊಳ್ತಾರೆ. ಭಾರಿಯ ಗಾಂಡೀವವನ್ನು ಧರಿಸಿದ ಅರ್ಜುನನಾಗಿ, ಎಲೆ ರಾಘವನೇ, ವಿಷ್ಣುವೇ ಆ ಸೇನೆಯನ್ನೆಲ್ಲ ಸಂಹಾರ ಮಾಡಿ ಭೂಭಾರವನ್ನು ಇಳಿಸುವನು. ಈಗ ಇಷ್ಟೊಂದು ಸೈನಿಕರು ತುಂಬಿ ಹೋಗ್ತಾರೆ, ಇಡೀ ಭೂಭಾರ ಜಾಸ್ತಿ ಆಗಿರ್ತದೆ. ದುರ್ಯೋಧನನ್ನು ಮೊದಲುಗೊಂಡಂತೆ 18 ಅಕ್ಷೋಹಿಣಿ ಸೈನ್ಯವೂ ಕೂಡ ಇರ್ತದೆ. ಈಗ ಇವುಗಳನ್ನೆಲ್ಲ ಸಂಹಾರ ಮಾಡಬೇಕಾದ್ರೆ ಚಮತ್ಕಾರ ಮಾಡಿಬಿಡ್ಲಿಕ್ಕಾಗಲ್ಲ, ಒಂದು ಜಾದೂ ಮಾಡಲಿಕ್ಕಾಗೋದಿಲ್ಲ. ಹಾಗೇನಾಗುತ್ತೆ, ಹರಿಯೇ ನರನಾರಾಯಣನ ಅವತಾರವಾಗಿದ್ದಂಥ ಹರಿಯೇ ಇಲ್ಲಿ ಅರ್ಜುನನಾಗಿಯೂ ಕೃಷ್ಣನಾಗಿಯೂ ಬಂದು ಕೃಷ್ಣನ ಚಮತ್ಕಾರಿಕ ಸಮಯಕ್ಕೆ ತಕ್ಕಂಥ ಒಂದು ಉಪಾಯಗಾರನಾಗಿ ಅರ್ಜುನನ ವೀರಾವೇಶದ ಹೋರಾಟದಿಂದಾಗಿ ಭೂಭಾರವನ್ನು ಇಳಿಸ್ತಾರೆ. ವಿಷ್ಣುವು ಅರ್ಜುನಾದಿ ನಾಮಗಳನ್ನು ಪಡೆದು ಪ್ರಾಕೃತ ಭಾವದಿಂದ ದೇಹವನ್ನು ಪಡೆದಾಗ ಆ ಅವತಾರವು ನರಧರ್ಮ ಸಂಪನ್ನವಾಗಿ ಹರ್ಷಾಮರ್ಷಗಳಿಂದ ಕೂಡಿದಾಗುವುದು. ಯಾವಾಗ ಪರಮಾತ್ಮನು ಮಾನವ ಜನ್ಮವನ್ನು ಅವತಾರ ಮಾಡ್ತಾನೋ, ಅವನು ಪರಮಾತ್ಮನೇ ಆಗಿರ್ಬೋದು, ಆದರೆ ಮಾನವ ಜನ್ಮವನ್ನು ಪಡೆದುಕೊಂಡಾಗ ಏನಾಗುತ್ತೆ,
ಅಲ್ಲಿ ನರಧರ್ಮ ಸಂಪನ್ನನಾಗಿ ಮಾನವ ಜನ್ಮದಲ್ಲಿ ಮನುಷ್ಯನಿಗೆ ಯಾವ ಯಾವ ಧರ್ಮಗಳಿರ್ತವೋ ಅಂದರೆ ಹುಟ್ಟು ಸಾವುಗಳ ದುಃಖ ಇರ್ತದೆ, ಸಂಬಂಧಗಳ ಬೆಸುಗೆ ಇರ್ತದೆ. ಈ ರೀತಿಯಲ್ಲಿ ಮನುಷ್ಯರಾದ ನಮ್ಮಗಳಿಗೆ ಸಹಜವಾದ ಯಾವ ಯಾವ ಗುಣಧರ್ಮಗಳಿದೆಯೋ ಎಲ್ಲವೂ ಕೂಡ ನರನಾರಾಯಣರಿಗೆ ಕೂಡ ಇರ್ತದೆ. ಉಭಯ ಸೇನೆಗಳನ್ನು ನೋಡಿ ಮರಣೋನ್ಮುಖರಾದ ಸ್ವಜನರನ್ನು ಕಂಡು ಅರ್ಜುನನು ವಿಷಾದಪರನಾಗಿ ಯುದ್ಧೋದ್ವೇಗವನ್ನು ಕೂಡ ಬಿಟ್ಟುಕೊಡುವನು. ಯಾವಾಗ ಯುದ್ಧರಂಗದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಬಂಧು ಬಳಗವನ್ನು ನೋಡ್ತಾನೋ ಆಗ ಆ ಯುದ್ಧದ ಉತ್ಸಾಹವೇ ಹುಡುಗಿ ಹೋಗುತ್ತೆ ಅರ್ಜುನನಿಗೆ. ಆಗ ಅವನು ಹೀಗೆ ತೂಷ್ಣೀಂ ಕುಳಿತ ಅರ್ಜುನನ ರೂಪಕ್ಕೆ ತಾವು ಬಂದಿರುವ ಕಾರ್ಯವು ಆಗಬೇಕೆಂದು ತಾನೇ ತನ್ನ ಪ್ರಬುದ್ಧ ರೂಪದಿಂದ ರಾಘವ ವಿಷ್ಣುವು ಜ್ಞಾನೋಪದೇಶ ಮಾಡುವನು. ಯಾವಾಗ ಅರ್ಜುನನು ಮಾನವ ಸಹಜವಾದ ಗುಣದಲ್ಲಿ ಬಂಧು ಬಳಗ ಎಲ್ಲ ಸತ್ತು ಹೋಗ್ತಾರೆ, ನಾನೇ ಕೊಲ್ಲಬೇಕಾಗತ್ತೆ, ಪಾಪಕ್ಕೆ ಗುರಿಯಾಗ್ತೀನಿ, ವಂಶನಾಶ ಆಗುತ್ತೆ ಅಂತ ಅಜ್ಞಾನಕ್ಕೆ ಒಳಗಾದನೋ ಆಗ ತನ್ನ ಪೂರ್ಣ ರೂಪಿನ ಯಾವ ಗುಣವನ್ನು ಬಿಟ್ಟುಕೊಡದೆ ಅವತಾರ ಮಾಡಿದಂಥ ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ತನ್ನ ಇನ್ನೊಂದು ರೂಪಾದ ನರನಾರಾಯಣರಾಗಿ ಹುಟ್ಟಿರ್ತಾರೆ ಇವರು. ನಾರಾಯಣನ ರೂಪನಾದ ಕೃಷ್ಣನು ನರರೂಪನಾದ ಅರ್ಜುನನಿಗೆ ಉಪದೇಶವನ್ನು ಮಾಡಿ ಜ್ಞಾನೋಪದೇಶವನ್ನು ಮಾಡ್ತಾನೆ. ಮತ್ತು ಒಡೆಸಿಕೊಳ್ಳಬಹುದಾದ ಈ ಶರೀರದಲ್ಲಿ ಅಜನು, ನಿತ್ಯನು, ಶಾಶ್ವತನು, ಪುರಾಣನೂ ಆದ ಒಬ್ಬನಿರುವನು. ಅವನನ್ನು ಯಾರೂ ಒಡೆಯಲಾರರು. ಅವನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಅವನು ಹುಟ್ಟಿದನು, ಮತ್ತೆ ಹುಟ್ಟುವನು ಎಂಬುದೂ ಇಲ್ಲ. ಈಗ ಅರ್ಜುನನಿಗೆ ಉಪದೇಶ ನಡೀತಾ ಇದೆ. ಅಲ್ಲೇನು ಹೇಳ್ತಾ ಇದ್ದಾನೆ? ಈಗ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಒಡೆಸಿಕೊಳ್ಳಬಹುದಾದ ಈ ಶರೀರದಲ್ಲಿ, ಈ ಶರೀರ ಒಡೆಸ್ಕೊಳ್ಳಿಕ್ಕೆ ಅಂತ ಹುಟ್ಟಿರೋದು, ಯಾರಾದರೂ ಹೊಡಿತಾರೆ. ಈ ಶರೀರದಲ್ಲಿ ಅಜನು, ಜನ್ಮವಿಲ್ಲದವನು, ನಿತ್ಯನು, ಶಾಶ್ವತನು, ಪುರಾಣನೂ ಆದ ಒಬ್ಬನಿರುವನು. ಯಾವುದರಲ್ಲಿ? ಈ ಶರೀರದಲ್ಲಿ. ಅವನನ್ನು ಯಾರೂ ಒಡೆಯಲಾರರು. ಅವನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಅವನು ಹುಟ್ಟಿದನು, ಮತ್ತೆ ಹುಟ್ಟುವನು ಎಂಬುದೂ ಇಲ್ಲ. ಅವನು ಈಗ ಹುಟ್ಟಿದಾನೆ, ಮುಂದೆನೂ ಹುಟ್ಟುತ್ತಾನೆ ಅನ್ನೋದು ಇಲ್ಲ. ಅಲ್ಲಿಗೆ ಅವತಾರ ಎನ್ನುವುದೇ ಸುಳ್ಳು ಅಂತ ಆಯ್ತಲ್ಲ. ಈಗ ಒಡೆದವನು ಇವನು ಎಂದುಕೊಂಡವನು, ಹೊಡೆತ ತಿಂದವನು ಎಂದುಕೊಳ್ಳುವವನು ಇಬ್ಬರೂ ತಿಳಿದವರಲ್ಲ. ಇವನು ಹೊಡೆದ ಅನ್ನೋನು, ಇವನು ಹೊಡೆತ ತಿಂದವನು ಅಂತ ಹೇಳ್ತಾರಲ್ಲ, ಇಬ್ಬರೂ ತಿಳಿದವರಲ್ಲ. ಈತನು ಒಡೆಯುವವನೂ ಅಲ್ಲ, ಹೊಡೆತವನ್ನು ತಿಂದವನೂ ಅಲ್ಲ. ಅನಂತವಾಗಿ ತಾನೇ ತಾನಾಗಿ ಸತ್ಯ ಸ್ವರೂಪವಾಗಿ ಆಕಾಶಕ್ಕಿಂತ ಸೂಕ್ಷ್ಮವಾಗಿ ಪರಮೇಶ್ವರನಾಗಿರುವ ಆತ್ಮನದು ಯಾವುದು ತಾನೇ ಹೇಗೆ ಏತರಿಂದ ನಾಶವಾಗುವುದು? ಅನಂತವೂ ಅವ್ಯಕ್ತವೂ ಆದಿ ಮಧ್ಯ ರಹಿತವಾದುದು ಆದ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು, ಎಲೆ ಚಿದಾತ್ಮನಾದ ರಾಮನೇ, ನೀನು ಚಿದ್ವಪುವಾಗಿ ನಿರ್ಮಲ ಸ್ವರೂಪನಾಗಿ ಅಜನಾಗಿರುವೆ, ನಿತ್ಯನಾಗಿರುವೆ, ನಿರಾಮಯನಾಗಿರುವೆ ಅಂತ ಹೇಳಿ ರಾಮನಿಗೆ ಉಪದೇಶವನ್ನು ಗುರುಗಳು ಮಾಡ್ತಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.